ಏನೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಗ್ ಮಾಡೋದೇ ತುಂಬ ದಿನ ಆಗೋಯ್ತು. ಲಾಗ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನನ್ನ ತಮ್ಮನ ಮಗನ ಬರ್ಡೇ, ಅದಕ್ಕೆ ಫಸ್ಟ್ ಬೆಳಗ್ಗೆನೆ ಬೇಗ ಏನೇನೋ ಸ್ವಲ್ಪ ಕೆಲಸಗಳಿದ್ದಾವೆ, ಅದಕ್ಕೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಮ್ಯಾಗಿ ಮಾಡಿ ಇಟ್ಬಿಟ್ಟು ನಮ್ಮ ರಿತ್ವಿಕ್ಗೆ ಎಕ್ಸಾಮ್ ನಡೀತಾ ಇದೆ. ಒಂದು ಎಕ್ಸಾಮ್ ಕಳಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ಮ್ಯಾಗಿ ಮಾಡಿದ್ದೀವಿ. ಇಲ್ಲಿ ವಿಡಿಯೋ ಕಾಲ್ ಮಾಡಿದ್ದೆ ನನ್ನ ತಮ್ಮ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇವಾಗ ರೆಡಿಯಾಗಿ. ಇಲ್ಲೆಲ್ಲ ಅಡುಗೆಗೆ ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿಡ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾನೆ ನನ್ನ ತಮ್ಮ ಬರ್ಡೇ ವಿಶ್ ಮಾಡೋಕ್ಕೆ. ಯಾರು ಬರ್ತಾನೆ. ಥ್ಯಾಂಕ್ಸ್ ಹೇಳ್ಬಿಡು ಅಪ್ಪಂಗೆ. ಅಪ್ಪ ವಿಡಿಯೋ ಕಾಲ್ ಮಾಡಿದ್ದಾನೆ. ಮಗಂಗೆ ಬರ್ಡೇ ವಿಶಸ್ ಮಾಡ್ತಾ ಇದ್ದಾರೆ ವಿಡಿಯೋ ಕಾಲ್. ರೆಡಿ ಮಾಡಿದ್ದಾರೆ. ಬೀನ್ಸ್ ಪಲಾವ್ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಟಿದ್ದೀವಿ. ಇಲ್ಲಿ ಮ್ಯಾಗಿ ಟಿಫನ್ ಆಗ್ತಾ ಇದೆ. ಋಷಿ ಇನ್ನು ಬರ್ಡೇಗೆ ಎಲ್ಲರನ್ನ ಇನ್ವೈಟ್ ಮಾಡಬೇಕು. ಸದ್ಯಕ್ಕೆ ಇವಾಗ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲ ಆಮೇಲೆ ರೆಡಿ ಆಗಿಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ರೆಡಿ ಆಗಬೇಕು. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ. ಅಜ್ಜಿ ಇವರಂತೂ ವಿಡಿಯೋ ಮಾಡೋದು ನೋಡಿ ನಾವೇ ವಿಡಿಯೋ ಮಾಡೋದು. ನಾವು ಸೇಮ್ ಪೈಕೆಟ್ಗೆ ಫುಲ್ಲು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸೋಯಾಬೀನ್ಸ್, ಇಲ್ಲಿ ಕಾಯಿ ಪಲಾವ್ಗೆ ಬಂದಿದ್ದೀವಿ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯಾವ ಕೈಲಿ ಕೊಡೋದು ಮಗನೆ? ಹ್ಯಾಪಿ ಬರ್ಡೇ. ಹಾಯ್ ಮಾಡಿ. ಹಾಯ್ ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್. ಹಾಯ್ ಬರ್ಡೇ, ಹ್ಯಾಪಿ ಬರ್ಡೇ ನಂದು ವಿಶ್ ಮಾಡಿ ಅಲ್ರು. ಹಾಯ್ ಫ್ರೆಂಡ್ಸ್ ಅನ್ನು. ಪಾಯಸ ಮಾಡಕ್ಕೆ ಬಿಡ್ತಾ ಇಲ್ಲ, ಗಡ್ಡೆ ಅಡುಗೆ ಮಾಡೋದು ಇವಾಗ ಎಲ್ಲರಿಗೂ. ಇವಾಗ ಪಲಾವು ಮತ್ತು ವೆಜ್ ಕುರ್ಮಾ, ಪಾಯಸ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ. ಸೋಯಾಬೀನ್ಸ್ ಹಾಕ್ತೀವಿ. ಎಲ್ಲರಿಗೂ ವೆಜ್ಜೇ, ಸ್ವಲ್ಪ ಜನ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಸುಮ್ಮನೆ ಎಲ್ಲರಿಗೂ ವೆಜ್ಜೇ ಮಾಡೋಣ ಅಂತ. ಹಾಯ್ ಬರ್ಡೇ ಬಾಯ್. ಜಿಯಾನ್ದು ಫಸ್ಟ್ ಬರ್ಡೇ ಊರಲ್ಲಿ, ಸೆಕೆಂಡ್ ಬರ್ಡೇ ಆರ್ಮಿಲಿ. ಸೆಕೆಂಡ್ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇನೆ ನೋಡಿ. ಬರ್ಡೇ ಬಾಯ್ ಹಾಯ್ ಹೇಳು. ಹಾಯ್. ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ತರಕಾರಿ ನೈಟೇ ಹಚ್ಚಿಟ್ಬಿಟ್ಟಿದ್ವಿ, ತಿಟ್ಟಿದ್ದೀವಿ. ಈರುಳ್ಳಿ, ಇಲ್ಲಿ ದ್ರಾಕ್ಷಿ ಇದೆ. ಸ್ವಲ್ಪ ಉತ್ತಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ದೋಸೆ ಬಿಟ್ಟು ಸ್ವಲ್ಪ ಉಬ್ಬಿದೆ, ಹೇಗೆ ಬರುತ್ತೆ ನೋಡ್ಬೇಕು. ದೋಸೆ ತುಂಬ ವೀಡಿಯೋಸ್ಗಳಿದ್ದಾವೆ ಅಂದ್ಬಿಟ್ಟು ನಾನು ಲಾಗೇ ಮಾಡ್ತಾ ಇಲ್ಲ. ಡೈಲಿ ಲಾಗ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಡೈಲಿ ಲಾಗ್ ಮಾಡಿ ಅಂತ. ಅದಕ್ಕೆ ಇವತ್ತು ನಮ್ಮ ಜಿಯಾನ್ ಗೋಡೊಂದು ಬರ್ಡೇ ಅಲ್ವಾ, ಬರ್ಡೇ ಲಾಗ್ ಮಾಡೋಣ ಅಂತ. ಇವಾಗ ಪಲಾವ್, ಪಾಯಸ, ಬಜ್ಜಿ ಮತ್ತು ಕುರ್ಮಾ ಜೊತೆಗೆ ಉತ್ತಪ್ಪಂ, ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ. ಉತ್ತಪ್ಪಂ ಮಾಡೋಣ ಅಂತ. ನೋಡೋಣ ಹಿಂಗೆ ಬರುತ್ತೆ ನೋಡೋಣ. ದೋಸೆ ಚೆನ್ನಾಗಿ ಬಂದರೆ ಉತ್ತಪ್ಪಂ ಮಾಡೋದು, ಇಲ್ಲಾಂದರೆ ಮಾಮೂಲಿ ಮಸಾಲೆ ದೋಸೆ ಥರ ಗರಿ ಗರಿಯಾಗಿ ಮಾಡೋಣ ಅಂತ. ಒಂದು 20 ಜನ ಸೇರ್ಕೊತಾರೆ, ಮಕ್ಕಳೆಲ್ಲ ಸೇರಿ. ಫ್ರೆಂಡ್ಸ್ ಇದ್ದಾರೆ, ನಮ್ಮ ಡ್ಯಾನ್ಸ್ ಗ್ರೂಪ್ ಇದೆ, ಎಲ್ಲರೂ ಅವರೆಲ್ಲ ಬರ್ತಾರೆ. ಸಂಜೆ 7 ಗಂಟೆಗಿರೋದು. ಇವಾಗ ಆಲ್ರೆಡಿ 1 ಗಂಟೆ ಆಗಿದೆ. ಮತ್ತು ಕೇಕ್ ತರಕ್ಕೆ ಹೋಗಬೇಕು. ರಾಜ್ಕುಮಾರ್ ಇಲ್ಲ, ಅವರು ಕೋರ್ಸ್ಗೆ ಹೋಗಿದ್ದಾರಲ್ಲ. ನಾವಿಬ್ಬರೇ ಬೈಕ್ ಚೈತ್ರ ಚೆನ್ನಾಗಿ ಓಡಿಸ್ತಾಳೆ. ಡೈಲಿ ಏನಾದರೂ ಐಟಮ್ ತರಬೇಕು, ಅಂಗಡಿಗೆ ಹೋಗ್ಬೇಕು ಅಂದರೆ ನಾವಿಬ್ಬರೇ ಸುತ್ತಾಡ್ತಾ ಇರೋದು.
ಋಷಾಂಕ್ನ ಅಮ್ಮನ ಹತ್ರ ಬಿಟ್ಟು ಹೋಗ್ತೀವಿ, ನಮ್ಮ ಅತ್ತೆ ಹತ್ರ. ಬಿಯಾನ್ ಮಾತ್ರ ಕರ್ಕೊಂಡು ತಿರ್ಗೋದು. ಸರಿ, ಬರ್ಡೇ ಕೇಕ್ಗೂ ಏನೇನೇ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀವಿ. ಕೇಕ್ ತೋರಿಸ್ತೀನಿ, ಆ ಥರ 2 kg ಹೇಳಿದ್ದೀವಿ ರೌಂಡ್ ಶೇಪಲ್ಲಿ. ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್, ಸ್ಟೇ ಟ್ಯೂನ್. ಬರ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ನೋಡಿ ಸಂಜೆ. ಗುಡ್ ಆಫ್ಟರ್ನೂನ್ 1 ಗಂಟೆ. ಇವಾಗ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೀನಿ. ಸಲ್ಯೂಟ್. ಹೆಂಗೆ ಸಲ್ಯೂಟ್ ಮಾಡೋದು ಬನ್ನಿ, ಸಲ್ಯೂಟ್ ಮಾಡೋದು. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡೋ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಮತ್ತೆ ಸಿಗ್ತೀನಿ ಅಡುಗೆ ಎಲ್ಲ ಆದ್ಮೇಲೆ. ಬಾಯ್. ಲಾವ್ಗೆ ಎಲ್ಲ ಕಳಿಸಿಟ್ಟಿದ್ದೀವಿ. ಕ್ಯಾರೆಟ್ ಕುರ್ಮಾ ಮಾಡ್ತಾ ಇದ್ದೀವಿ ನೋಡಿ. ಕುರ್ಮಾ ಮಾಡ್ತಾ ಇದ್ದೀವಿ. ಪಾಯಸ ರೆಡಿ ಆಗಿದೆ. ಪಾಯಸ ರೆಡಿ ಆಗ್ತಾ ಇದೆ. ಕ್ಯಾರೆಟ್, ಸೋಯಾ ಬೀನ್ಸ್. ಇವಾಗ ಕುರ್ಮಾ ರೆಡಿ ಮಾಡ್ತಾ ಇದ್ದೀವಿ. ಪಾಯಸ ಆ ಕಡೆ ಪಾಯಸನೇ ಆಗ್ತಾ ಇದೆ. ಮಕ್ಕಳನ್ನೆಲ್ಲ ಮಲಗಿಸ್ಬೇಕು. 2 ಗಂಟೆ ಆಯಿತು. ಮತ್ತು ಕೇಕ್ ತರೋಕ್ಕೂ ಹೋಗಬೇಕು. ಹೆಂಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೇಗ ಈಗ ಅಡುಗೆ ಕೆಲಸ ಸ್ವಲ್ಪ ಮುಗಿಸ್ಬಿಟ್ಟು ಆಮೇಲೆ ಕೇಕ್ ತಂದು ಮತ್ತೆ ಸ್ವಲ್ಪ ಅಡುಗೆ ಕೆಲಸ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಬೇಕು. ಅಡುಗೆ ಇವಾಗ ಮಾಡ್ತಾ ಇದ್ದೀನಿ ನೋಡಿ. ಕುರ್ಮಾಗೊಂದು ಸ್ವಲ್ಪ, ಪಲಾವ್ಗೊಂದು ಸ್ವಲ್ಪ ಮಾಡಬೇಕು. ಸ್ವಲ್ಪ ಕುರ್ಮಾಗೊಂದು ಸ್ವಲ್ಪ ತರಕಾರಿನ ಹೆಚ್ಚಿಟ್ಬಿಟ್ಟಿದ್ದೀವಿ. ಇಲ್ಲಿ ಮತ್ತು ಹಸಿ ಬಟಾಣಿನ ತೊಗೊಂಡು ಬಂದಿದ್ದೆ. ಹಸಿ ಬಟಾಣಿನ ತೊಗೊಂಡು ಬಂದು ಬಿಡಿಸಿಟ್ಟಿದ್ದೀವಿ ನೈಟೇನೆ. ಇವಾಗ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಿಟ್ಟಿದ್ವಿ ತುಪ್ಪದಲ್ಲಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಆಗೋಯ್ತು. ವೆಜ್ ಕುರ್ಮಾ ರೆಡಿ ಆಗ್ತದೆ. ಸೋಯಾಬೀನ್ಸು ಮತ್ತು ಬಟಾಣಿ ಇದನ್ನು ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಇವಾಗ ಕಾಯಿ ಹಾಕಿದ್ದೀವಿ. ಪಾಯಸ ಮಿಕ್ಸ್ ಇರುತ್ತಲ್ಲ, ರೆಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ. ಇದು ಸ್ವಲ್ಪ ಪಲಾವ್ಗೆ ಇಟ್ಟಿದ್ದೀವಿ. ಸ್ವಲ್ಪ ಬಟಾಣಿನ ಪಲಾವ್ಗೆ ಇಟ್ಟಿದ್ದೀನಿ. ಮುಚ್ಚಿಟ್ಕೊಳ್ಳೋಣ. ಈಗ ಬೇಕ್ರಿಗೆ ಹೋಗಿ ಬರಬೇಕು. ಕೇಕ್ ತೊಗೊಂಡು ಬರ್ತೀವಿ ಫಸ್ಟು. ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಎಲ್ಲ ಮಾಡಬೇಕು ನೋಡಿ. ಕುರ್ಮಾ ರೆಡಿ ಆಗ್ತಾಯಿದೆ. ಇವಾಗ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಬರ್ತೀನಿ. ಮತ್ತೆ ಹಬ್ಬ ಹೋಗ್ತಾಯಿದ್ದೀವಿ. ರೌಂಡ್ ಶೇಪ್ ಎಲ್ಲ ಹೇಳಿದ್ದು. ವಾಟ್ ಇಸ್ ದಿಸ್ ಕೇಕ್ ಕಲರ್? ಕೇಕ್ ಕಲರ್ ರೆಡ್. यही बनाया उन्होंने. ನಾನು ಅದಕ್ಕೆ ಬ್ಲ್ಯಾಕ್ ಏನು ಸುಮ್ಮನೆ ಕೇಕ್ ಹೇಳಿರೋದೇ ಒಂದು, ಮಾಡಿರೋದೇ ಇನ್ನೊಂದು ಕೇಕ್. ಇವರು ನೋಡಿ, ಭಾಷೆ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್. ವಾಟ್ ಟು ಡು? ಏನು ಮಾಡೋಂಗಿಲ್ಲ. ರೆಡ್ ಆರ್ ಬ್ಲ್ಯಾಕ್ ಹೇಳಿದರೆ ದಿಯಾ ನೆಮ್ಗೌಡ. ಏನು ಮಾಡೋಕ್ಕಾಗಲ್ಲ. ಇದು ಕ್ಯಾಂಡ್ಲ್ ಕಲರ್ ಮಾಡಿಟ್ಟವ್ರೆ. ಈವ್ನಿಂಗ್ 7 ಇಲ್ಲ. ಮತ್ತೆ ಬರೋಕ್ಕಾಗಲ್ಲ ಚೈತ್ರ. ये बड़ा जी है. ಹಾಂ 2 kg ಪ್ಲೀಸ್ ಭಯ. ಐ ಡೋಂಟ್ ಲೈಕ್ ದಟ್ ಪ್ಲೀಸ್. ಬಿಯಾನ್ ಗೌಡ ಅಂತ ಬರ್ದವ್ರು. ಇದು ಯಾರಿಗೆ ತಗೊಂಡು ಕೊಡ್ತಾರೆ? ಅದು ಕ್ರೀಮ್ ಎಲ್ಲ उल्टा पुल्टा बोलते ನೋ ನೋ ನೋ. पंजाब स्पेशल समोसा. आपका नाम? राहुल. इधर से नेटिव प्लेस? हाँ, पंजाब नहीं, हुबली, यूपी, उत्तर प्रदेश.
कचौरी चाहिए? आटा दो कचौड़ी ले ले, कचौड़ी खाने वाला है। आटा दो रोटी? आटा आटा मीन्स व्हाट? आटा क्या और करे? दुकान पर है, कहाँ पर है? दुकान पर है किधर? आटा। इधर, बोलो। ಚೈತ್ರ ಇರೋ ಬಂದೆ. ಹುಡುಗ ಬಂದಿದೆ ನೋಡಿ, ಸಮೋಸ ತಿನ್ನು ಅಂದರೆ ತಿಂತಾ ಇಲ್ಲ. ಆಟ ಬೇಕು ಅಂತ ಇದ್ದೀನಿ. ಏನು ಅಂದರೆ ಆಟ ಅಂತ ಇದ್ದಾರೆ. ಆಟ ಅಂದರೆ ರೋಟಿ ಅಂತೆ. ನೋಡೋಣ ಬನ್ನಿ. आटा वाला पाउडर ये आ जाएगी। ये वाला? हाँ, ये वाला? हाँ। ये वाला नहीं चाहिए, छोटा वाला। अंदर आई। इधर किधर है घर? हाँ। दूर। कितना पीपल्स है? क्या? कितना पीपल्स है घर में? घर में हाँ। मम्मी नहीं है? मम्मी पापा है? ओनली वन ना? ओके बाय। तेल ही दुआ दे। हाँ? तेल ही दुआ दे। तेल दुआ तेल दो। ये दुआ दे तेल। मेरे को हिंदी नहीं आएगा। ये दुआ दे। एक ऑयल? हाँ। ऑयल चाहिए? बाय बाय बोलो। ಯಾವುದೋ ಆಟ ತಗೊಂಡೋಯ್ತು, 105 ರೂಪಾಯಿ ಕೊಟ್ಟೆ. ಏನದು ಅಟ್ಬಿಟ್ಟು ಅದ ಕಟ್ ಮಾಡಿ ಎಲ್ಲರಿಗೂ ಕೊಡ್ತೀವಿ ಅಷ್ಟೇ. ಕಡಿಮೆ ಮಾಡ್ಕೊಂಡು ಕೊಡಿ. ಹೃದಯ ಹಿಂಗೆ ಹಿಡ್ಕೊಂಡು ಓಡಾಡ್ತವ್ರೆ. ಹಿಂಗೆ ಮಾಡ್ಬಿಟ್ರಲ್ಲ. ಯೂಟ್ಯೂಬ್ ಚಾನಲ್ ಐತೆ, ಅದು ಸುಮಾರು ಮಾಡ್ಕೊಂಡು ವಿಡಿಯೋದಲ್ಲಿ. ಓಕೆ हाँ करना पड़ेगा। ಭಯ My ನೇಮ್ fault. ಏನು ಹೇಳಿದ್ರು ಅವ್ರು? ಏನು ಹೇಳಿದ್ರು? I am in loss. Okay. ಹೆಂಗ್ ಹಿಡ್ಕೊಂಡು ಹೋಗೋದು ಸ್ಕೂಟಿಯಲ್ಲಿ? ಕವರ್ ಆರು ಕೊಡಿ. ಪಾಪ ಅವರಿಗೆ ಗಾಬರಿ ಆಗೋಗೈತೆ ಅಂತ. ವಿಚಾರ ಒಂದೋಗಿ ಎರಡಾಯ್ತು. ಪಲಾವ್ ರೆಡಿ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದಾಳೆ ಚೈತ್ರ. ಬಲೂರು ನಿಜವಾಗ್ಲೂ ಭಯ, ಅಂದ್ರೂ ಕಷ್ಟಪಟ್ಟು ಇರ್ತಾ ಇದ್ದೀವಿ. ಪಲಾವ್ ರೆಡಿ ಮಾಡಬೇಕು, ಮತ್ತು ಬಜ್ಜಿಗೆ ಕಲಸಿಡ್ಬೇಕು. ಕೇಕ್ ಎಲ್ಲ ತಂದಾಯಿತು. ಕೇಕು ಸಮೋಸ ಎಲ್ಲ ಇಟ್ಬಿಟ್ಟಿದ್ದೀವಿ ಮಕ್ಕಳು ಕಾಣ್ದಂಗೆ. ಈಗೆಲ್ಲ ಪಲಾವೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ರೆಡಿ ಆಗಬೇಕು ಸ್ಯಾರಿ ಹಾಕ್ಕೊಂಡು. ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಮಲಗಿದ್ರು. ಸದ್ಯ ಕೇಕ್ ಎಲ್ಲ ತರೋಕೆ ಹೋಗಿದ್ವಲ್ಲ, ಮಲಗಿದ್ರು. ಇವಾಗ ಒಬ್ಬ ಎದ್ದಿದ್ದಾನೆ, ಋಷಾಂಕು. ಬಿಯಾನಿ ಇನ್ನೂ ಮಲಗಿದ್ದಾನೆ. ಅವನು ಎದ್ದಳೋ ಹೊತ್ತಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಇಬ್ಬರನ್ನ ಅವಾಯ್ಡ್ ಮಾಡ್ಬೋದು. ಅವ್ರಿಗೆಲ್ಲ ಡ್ರೆಸ್ ಹಾಕ್ಬೋದು. ಇನ್ನು ಅವ್ರಿಗೆಲ್ಲ ರೆಡಿ ಮಾಡಬೇಕು, ನಾವು ರೆಡಿ ಆಗಬೇಕು. ವಿಡಿಯೋ ಕಂಪ್ಲೀಟಾಗಿ ನೋಡಿ ಸೆಲೆಬ್ರೇಷನ್ ಹೇಗಿತ್ತು, ಯಾರೆಲ್ಲ ಬಂದಿದ್ರು ಅಂತ ಗೊತ್ತಾಗುತ್ತೆ. ತುಂಬ ಖುಷಿ. ದಿಯಾನ್ ಬರ್ಡೇ ಇಲ್ಲಿ ಮಾಡ್ತಾ ಇರೋದು.
ಸರಿ ಮತ್ತೆ ಎಲ್ಲ ಈ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ನಿಮಗೆ. ಸ್ಟೇ ಟ್ಯೂನ್. ಸೋಯಾಬೀನ್ಸ್ ತೊಳೆದು ಇಟ್ಕೊಂಡಿದ್ದೀವಿ. ಟೊಮೆಟೊ ಹಾಕಬೇಕು. ಪಲಾವ್ ಮಾಡೋಕ್ಕೆ ಹೋಗಿ ಜಾಸ್ತಿ ಆಗೋಗಿದೆ ಇವಾಗ. ಹೆಂಗೆ ಬೇಯಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ನೋಡಿ 10 ಲೀಟರ್ ಕುಕ್ಕರಲ್ಲಿ 5 ಗ್ಲಾಸ್ ಅಕ್ಕಿ ಹಾಕಿದೆ. ಹಿಂಗಾಗ್ಬಿಟ್ಟಿದೆ. ಇವಾಗ ಹೆಂಗೆ ಬೇಯಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಕಡಿಮೆ ಉರಿಲೇ ಬೇಯಲಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆನೇ ಅಕ್ಕಿ ಹಾಕ್ಬೇಕಾಗಿತ್ತು. 5 ಗ್ಲಾಸ್ ಹಾಕಿದ್ದೀನಿ. 5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ 10 ಲೀಟರ್ ಕುಕ್ಕರಲ್ಲಿ. ಇಲ್ಲೆಲ್ಲ ಇವಾಗ ಬಲೂನಲ್ಲಿ ಆಟ ಆಡ್ತಾ ಇದ್ದಾರೆ. ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಕರೆಂಟ್ ಬೇರೆ ಇಲ್ಲ, ಲೈಟು ಡೆಕೋರೇಟ್ ಮಾಡ್ತಾ ಇದ್ದಾರೆ. ದಿಯಾನ್ ಗೌಡರು ಈಗ ಎದ್ದಿದ್ದಾರೆ. ಬರ್ಡೇ ಬಾಯ್ ಋಷಾಂಕ್ ಅವಾಗಲೇ ಇದ್ದ. ಬಲೂನಲ್ಲಿ ಆಟ ಆಡ್ತಾ ಇದ್ದಾರೆ. ಇವ್ರು ಬರ್ಡೇವರೆಗೂ ಇದು ಬಿಡ್ತಾರ ಅಂತ ಡೌಟ್ ಆಗಿದೆ ಇವಾಗ. ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಬರೋ ಹೊತ್ತಿಗೆ ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ನನ್ನ ಅರ್ಜೆಂಟು. ಅವಳು ಇವಾಗ ಡೆಕೋರೇಟ್ ಮಾಡಿ ಮುಗಿಸ್ಬೇಕು ಅಂತ ಅವಳು. ಈಗ ನನ್ನ ಕೆಲಸ ಇವಾಗ ಪಲಾವ್ ಹೆಂಗೆ ಬೇಯುತ್ತೆ ಅಂತ ಇವಾಗ ಡೌಟ್ ಆಗಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಡಿ ನೋಡೋಣ. ಪಲಾವ್ ಬೇಯ್ತಾನೇ ಇದೆ ನೋಡಿ, ಕುದೀತಾ ಇದೆ. ಚೆನ್ನಾಗಾದರೆ ಸಾಕು ಅನ್ನೋ ಥರ ಆಗಿದೆ ಇವಾಗ. ಎಲ್ಲ ಬರ್ತಾರಲ್ಲ, ಪಲಾವ್ ಚೆನ್ನಾಗಾದರೆ ಸಾಕು. ಇಸ್ತಾ ಇದ್ದೀನಿ ನೋಡಿ. ಇಷ್ಟಕ್ಕೆ ಸ್ವಲ್ಪ ಚಲ್ದಂಗೆ ಇವಾಗ ಮಾಡಬೇಕು. ಮನೆಗೆ ಬೇಯ್ತಾ ಇದೆ. ಜಾಸ್ತಿನೇ ಆಗೋಯ್ತು. ಸ್ವಲ್ಪ ಅಕ್ಕಿ ಕಡಿಮೆನೇ ಹಾಕಿದ್ರು ಆವಾಗ. ನಾನು ಪಲಾವೇನೋ ಚೆನ್ನಾಗಾಗಿದೆ ಟೇಸ್ಟ್ ವೈಸು. ಇಷ್ಟು ತುಂಬೋಗ್ಬಿಟ್ಟಿದೆ ಇವಾಗ. ಇನ್ನೂ ಸೋಯಾಬೀನ್ಸ್ ಹಂಗೆ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಪಲಾವ್ ರೆಡಿ ಮಾಡಬೇಕು. ಇಷ್ಟು ಮಿಕ್ಕೊಂಡಿದೆ. ತರಕಾರಿನೂ ಅಷ್ಟೇ ಸ್ವಲ್ಪ ಮಿಕ್ಕೊಂಡಿತ್ತು. ಕಟ್ ಮಾಡಿರೋದೆಲ್ಲ ಹಂಗೆ ಇಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟು ಮಾಡಿದ್ರೆ ಸಾಕು. ಏನಾದರೂ ಪಲಾವ್ ಸಾಲ್ಟೇಜ್ ಆದರೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ, ವೈಟ್ ರೈಸು ಅಂತ. ಇವಾಗ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಪೂರ್ತಿ ಕಡಿಮೆ ಸ್ಲಿಮ್ಮಲ್ಲೇ ಬೇಯ್ತಾ ಇದೆ ಇವಾಗ ನೋಡಿ. ಹಿಂಗೆ ಅಳ್ಳಿಸ್ಬೇಕು ಇವಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಪಲಾವ್ ಇಷ್ಟೇ ಆಗೋಗಿದೆ. ಈಗ ಇದನ್ನೇ ಹುಷಾರಾಗ್ತೀನಿ. ಇರ್ತದೆ ನಾವು ಹಿಂಗೆ ಮಾಡೋದು. ಬಜ್ಜಿ ಮಾಡ್ತಾ ಇದ್ದೀವಿ ನೋಡಿ. ಇವರು ಕನ್ನಡದವರು, ಬೆಳಗಾಂ ಸೈಡ್ ಅವರು. ಬಜ್ಜಿ ಮಾಡ್ತಾ ಇದ್ದಾರೆ ಅವ್ರ ಕಡೆ ಸ್ಟೈಲಲ್ಲಿ. ಮಿರ್ಚಿ ಬಜ್ಜಿ. ವಿದ್ಯಾ ಅಂತ ಅವ್ರ ಹೆಸರು. ನಾವಿನ್ನೂ ರೆಡಿ ಆಗಿಲ್ಲ ನೋಡಿ. ರೆಡಿ ಮಾಡಿಬಿಟ್ಟು ರೆಡಿ ಆಗ್ಬೇಕು. ಮಕ್ಕಳು ಹಂಗೆ ಏನು ಮಾಡ್ತಾರೆ? ಡ್ರೆಸ್ ಹಾಕೋದು ಬಿಡಿ, ಹಾಕೋದು ಇನ್ನೇನು ಡ್ರೆಸ್ ಒಂದು ಹಾಕೋದು. ಹಾಯ್ ಸೊಲ್ಲು. ಹಾಯ್ ರೀತು. ಎಲ್ಲ ರೆಡಿ ಆಗಿದೆ ಅಡುಗೆ ಎಲ್ಲ. ಬಜ್ಜಿ ಮಾಡ್ತಾ ಇದ್ದೀವಿ. ಇಲ್ಲಿ ಕುರ್ಮಾ, ನಂತರ ಮೊಸರು ಗೊಜ್ಜು. ಪಲಾವ್ ರೆಡಿ ಆಗಿದೆ. ಇಲ್ಲ ನನ್ನ ಫ್ರೆಂಡ್ ನೋಡಿ ರಾಧಿಕಾ. ತಮಿಳ್ ಕನ್ನಡ, ಕರ್ನಾಟಕ ತಮಿಳ್ನಾಡು ಎಲ್ಲ ಇವಾಗ ರೆಡಿ ಆಗಬೇಕು. ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ನಾವಿನ್ನೂ ರೆಡಿ ಆಗಿಲ್ಲ. ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ರೆಡಿ ಆಗೋದು. ಸ್ಟೇ ಟ್ಯೂನ್.